ಸಿನಿಮಾ ತುಂಬ ಚೆನ್ನಾಗಿದೆ. ಅಯೋಗ್ಯ ಎಂಥ ಸಿನಿಮಾ ಕೊಟ್ಟ ಕನ್ನಡ ಇಂಡಸ್ಟ್ರಿಗೆ ಯೋಗ್ಯ. ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲು. ಸಿನಿಮಾ ಯಾರು ನೋಡ್ಬೇಕು ಗೊತ್ತೋ? ದುಡ್ಡಿಗೆ ಓಟ್ ಹಾಕೋರು, ಒಂದು ಬಾಟ್ಲಿ ಎಣ್ಣೆಗೆ ಓಟ್ ಹಾಕೋರು ಇಂಥ ಸಿನಿಮಾ ನೋಡಬೇಕು. ನಾವು ಹಾಕೋ ಒಂದು ಓಟಿಂದ ನಮ್ಮ ವಂಶ, ನಮ್ಮ ಮಕ್ಕಳು ಭವಿಷ್ಯ, ನಮ್ಮ ಜಿಲ್ಲೆ ಭವಿಷ್ಯ, ನಮ್ಮ ಗ್ರಾಮದ್ದು, ನಮ್ಮ ಹಳ್ಳಿದು, ನಮ್ಮ ಇಂಡಿಯಾದ ಭವಿಷ್ಯನ ಚೇಂಜ್ ಮಾಡ್ಬೋದು ನಾವು ಹಾಕೋ ಒಂದು ಓಟಿಂದ. ನಾವು ಆಯ್ಕೆ ಮಾಡೋ ವ್ಯಕ್ತಿಗಳು ಹೆಂಗಿರ್ಬೇಕು ಗೊತ್ತಾ? ನಮ್ಮ ಸಮಾಜನ, ನಮ್ಮ ಜನಗಳನ್ನು ಒಳ್ಳೆ ರೀತಿಯಿಂದ ಬಳಸ್ಕೊಂಡು, ಆಮೇಲೆ ನಮ್ಮದೇನಿದೆಯಲ್ಲ ನಮ್ಮ ಜನಗಳ ಮೇಲೆ ತೊಗೊಂಡು ನಮ್ಮ ಹಳ್ಳೀಲಿ ರೈತರಿಗೆ ಒಳ್ಳೇದು ಮಾಡಿಕೊಂಡು ಒಳ್ಳೇದನ್ನು ಮಾಡ್ಬೇಕನ್ನೋದು ಕೊಟ್ಟವ್ರು. ಅತಿ ಶೀಘ್ರದಲ್ಲಿ ಎಲೆಕ್ಷನ್ ಬರ್ತದೆ. ನಿಜವಾಗ್ಲೂ ಈ ಟೈಮಿಗೆ ಸಿನಿಮಾ ಬೇಕು. ಆಮೇಲೆ ಇನ್ನೊಂದು ಏನಂದರೆ, ರವಿಚಂದ್ರ ಸರ್ ಬರೋ ಎಂಟ್ರಿ ಇದೆ, ನೆಕ್ಸ್ಟ್ ಲೆವೆಲ್. ಅದು ನನ್ನ ಕಣ್ಣಲ್ಲಿ ನೋಡೋಕ್ಕೆ ಸಾಲದು, ಮೈಯೆಲ್ಲ ಹಿಂಗೆ ಇವೆಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ ಅವ್ರ ಎಂಟ್ರಿ. ನೆಕ್ಸ್ಟ್ ಲೆವೆಲ್. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಸಿನಿಮಾದಲ್ಲಿ ರವಿಚಂದ್ರ ಸರ್ ಬರ್ತಾರೆ ಅಂತ. ಅಷ್ಟು ಚೆನ್ನಾಗಿದೆ. ರವಿಶಂಕರ್ ಆ್ಯಕ್ಟಿಂಗು ನಿಜವಾಗ್ಲೂ ಹೇಳ್ತೀನಿ, ಇವನು ಅಕ್ಕನ ಅಯ್ಯಾಗಿ ಟಿಮ ನುಗ್ಗಿಬಿಡುತ್ತೆ ಎಲ್ಲ ಕಡೆ. ನೆಕ್ಸ್ಟ್ ಲೆವೆಲ್ ಇದೆ ಸಿನಿಮಾ. ನಿಜ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಬೇಕು. ಇಂಡಸ್ಟ್ರಿ ಎಲ್ಲ ಹೋಗುತ್ತೆ. ಯಾರೋ ಹೇಳ್ತಿದ್ರಂತೆ, ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ಒಂದೊಂದು ಸೀನ್ ನೋಡಿದಾಗಲೂ ಕುತ್ಕೊಂಡವ್ರಿಗೆ ಮೈಯೆಲ್ಲ ರೋಚನೆ ಬರುತ್ತೆ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಅಯೋಗ್ಯ 2 ಸಿನಿಮಾ ನೆಕ್ಸ್ಟ್ ಲೆವೆಲು ಚೆನ್ನಾಗಿದೆ. ನಿಜವಾಗ್ಲೂ ಜನರೆಲ್ಲ ಬಂದು ನೋಡಿ, ಒಳ್ಳೆಯದಾಗಲಿ. ಹೇಗಿತ್ತು ಅಂತ ಕೇಳ್ತೀರಾ ಬ್ರೋ? ಇಷ್ಟದಾಗ ಕೂಗಾಡಿದ್ದು, ಕಿರ್ಚಾಡಿದ್ದು, ನಕ್ಕಾಡಿದ್ದೆಲ್ಲ ನೋಡಿದ್ರಲ್ಲ, ಸಕ್ಕದಾಗಿತ್ತು ಸಿನಿಮಾ ಮಾತ್ರ. ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಏನು ಇಷ್ಟ ಆಯಿತು ಅಂದರೆ ಕ್ರೇಜಿ ಸ್ಟಾರ್ ಎಂಟ್ರಿ. ಈಗ ಬೇರೆ ಟ್ರೆಂಡಿಂಗಲ್ಲಿ ಅವರೇ, ಸ್ಕ್ರೀನ್ ಮೇಲೆ ಅವ್ರನ್ನ ನೋಡಬೇಕು ಅಂತ ಸಖತ್ ಕಾದ್ರದಿಂದ ಕಾಯ್ತವ್ರೆ. ಅವ್ರ ಎಂಟ್ರಿಗೆ ಮಾತ್ರ ಥಿಯೇಟ್ರ್ ಬ್ಲಾಸ್ಟ್ ಆಗೋಯ್ತು. ಸಖತ್ ಕ್ರೇಜಿ ಆಗೈತೆ ಸಿನಿಮಾ ಅಂತೂ. ಫಸ್ಟು ಅಯೋಗ್ಯ ಫಸ್ಟ್ ಏನಿತ್ತು ಅದಕ್ಕಿಂತ ಡಬಲ್ ಕಾಮಿಡಿ ಇದೆ. ಈಗಿನ ಜನ್ರೇಷನ್ಗೆ, ಈಗಿನ ಯೂತ್ಸ್ಗೆ ಮತ್ತು ಈಗ ಫ್ಯಾಮಿಲಿಯವ್ರ ಸಿನಿಮಾ ನೋಡೋವಂಥದ್ದು ತುಂಬ ಕಡಿಮೆ ಆಗಿದೆ. ಯಾರೇ ಸಿನಿಮಾಗೆ ಥಿಯೇಟ್ರಿಗೆ ಬಂದರೆ ಅವರಲ್ಲಿರೋ ಯೋಚನೆಗಳು, ಟೆನ್ಷನ್ ಎಲ್ಲ ಮರ್ತೋಗ್ಬೇಕು ಅಂತ ಬರ್ತಿರ್ತಾರೆ. ಸೊ ಈಗ ಬಂದರೆ ಈ ಸಿನಿಮಾಗೆ ಖಂಡಿತವಾಗ್ಲೂ ಎಲ್ಲ ಮರೆತು ನಕ್ಕೊಂಡು ಹೋಗ್ತಾರೆ. ಅಷ್ಟು ಸಖತ್ತಾಗಿದೆ ನಿಜವಾಗ್ಲೂ. ಕ್ರೇಜಿ ಸ್ಟಾರ್ ಅಭಿಮಾನಿಗಳಿಗೊಂದು ಹೇಳ್ತಿದ್ದೀನಿ, ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ತಾರೆ. ಇದನ್ನೊಂದು ಸಿನಿಮಾ ನೋಡಿ, ಇದರಲ್ಲಿ ಅವ್ರ ಕ್ರೇಜ್ ಏನು ಅಂತ ಗೊತ್ತಾಗೋಯ್ತದೆ. ತುಂಬ ನಿಜವಾಗ್ಲೂ ಅದ್ಭುತವಾಗಿದೆ ಬ್ರೋ ಸಿನಿಮಾ. ಒಳ್ಳೊಳ್ಳೆ ಕಾಮಿಡಿ ಇದೆ. ನೀನಾಸಂ ಸತೀಶ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ರಚಿತಾ ರಾಮ್ ಮೇಡಮ್ ಆ್ಯಕ್ಟಿಂಗ್ ಆಗಿರ್ಬೋದು, ನಿಜವಾಗ್ಲೂ ಕ್ರೇಜಿ ಸಿನಿಮಾ. ನಾವಂತೂ ಸಿಕ್ಕಾಪಟ್ಟೆ ನಕ್ಕಿದ್ವಿ. ಆಮೇಲೆ ಇನ್ನೊಂದೇನು ಅಂದರೆ, ಒಬ್ಬರು ಫೋನ್ ಇಟ್ಕೊಂಡಿರಲ್ಲ. ಸೀರಿಯಸ್ ಆಗಿ ಬ್ರೋ, ನಾನು ನೋಡಿದೆ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲ ಫೋನ್ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಯಾರೂ ಫೋನ್ ಯೂಸ್ ಮಾಡ್ತಿರಲ್ಲ. ಅಷ್ಟು ಸಖತ್ತಾಗಿದೆ. ಒಳ್ಳೆ ಎಂಜಾಯ್, ಎಲ್ಲ ಒಳ್ಳೆ ಎಂಟರ್ಟೈನ್ಮೆಂಟು. ಎಲ್ಲರೂ ಬಂದು ಸಿನಿಮಾ ನೋಡಿ ಅಯೋಗ್ಯ 2ನ. ಚೆನ್ನಾಗಿದೆ. ಇಟ್ ವಾಸ್ ಗುಡ್. ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಇದೆ. ಎಲ್ಲರಿಗೂ ಒಂದ್ಸಲ ಬಂದು ನೋಡಿ. ಎನಿ ಟೈಮ್ ವಾಚಬಲ್. ಕಾಮಿಡಿ ಅಂತೂ ಸಕ್ಕತ್ತಾಗಿದೆ. ಹಾಯ್, ತುಂಬ ದಿನ ಆದಮೇಲೆ ನಾನು ಚಿತ್ರಮಂದಿರಕ್ಕೆ ಬಂದು ಒಂದು ಒಳ್ಳೆ ಸಿನಿಮಾ ನೋಡಿದೆ, ಅಯೋಗ್ಯ 2. ತುಂಬ ಎಂಟರ್ಟೈನಿಂಗ್ ಆಗಿದೆ. ಎಂಟರ್ಟೈನ್ಮೆಂಟ್. ಸೊ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲು. ಸಾಧು ಕೋಕಿಲ ಅವ್ರ ಎಂಟ್ರಿ ಅಂತೂ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಕಾಮಿಡಿ ಆಗಿದೆ. ಮತ್ತು ಕ್ಲೈಮ್ಯಾಕ್ಸ್ ಅವ್ರ ಮೇಲೆ ಎಂಟ್ರಿ ಆಗಿದೆ. ಸ್ಪೆಷಲ್ ಎಂಟ್ರಿ ಅಂದರೆ ರವಿಚಂದ್ರನ್ ಸರ್ ಎಂಟ್ರಿ ಇದೆ ಇದರಲ್ಲಿ. ರಚಿತಾ ರಾಮ್ ಅವ್ರದ್ದು, ಸತೀಶು, ಹಾಗೆ ರವಿಶಂಕರ್ ಸರ್ದಂತೂ ಹೇಳಂಗೆ ಇಲ್ಲ, ಅದ್ಭುತವಾದ ಆ್ಯಕ್ಟಿಂಗು. ಅದೆಲ್ಲರ ಜೊತೆಗೆ ಶಿವ KR ಪೇಟೆ ಮತ್ತು ಗಿರಿ ಅವರು ಒಂದು ಕಾಮಿಡಿನ ತಂದು ಇನ್ನಷ್ಟು ಮೆರುಗನ್ನು ತಂದಿದ್ದಾರೆ ಈ ಸಿನಿಮಾಗೆ. ಸಾಂಗ್ಸ್ಗಳು ಅದ್ಭುತವಾಗಿದೆ. ಮತ್ತು ಡ್ಯಾನ್ಸು, ಕೊರಿಯೋಗ್ರಫಿ, ಫೈಟ್ಸು ಎಲ್ಲೂ ಬೇಜಾರಾಗಲ್ಲ. ಒಂದು ನಿಮಿಷನೂ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ. ಅಷ್ಟು ಚೆನ್ನಾಗಿ ಕೂರಿಸುತ್ತೆ ಪ್ರೇಕ್ಷಕರನ್ನ. ಸೊ ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಈ ಸಿನಿಮಾನ ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ರವಿಚಂದ್ರನ್ ಸರ್ ಎಂಟ್ರಿ ಅಂತೂ, ರವಿ ಮಾಮ ಲವ್ ಯು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಅಯೋಗ್ಯ 2. ಸರ್, ಅಯೋಗ್ಯ 2 ನಿಜವಾಗ್ಲೂ ಇದೊಂದು ಪರ್ಫೆಕ್ಟ್ ಸೀಕ್ವಲ್ ಅಂತ ಹೇಳ್ಬೋದು. ರೈಟ್ ಫ್ರಮ್ ಬಿಗಿನಿಂಗು ಸತೀಶ್ ಅವ್ರ ಆ್ಯಕ್ಟಿಂಗ್, ಸತೀಶ್ ಆ್ಯಂಡ್ ರಚ್ಚು ಅವರ ಕಾಂಬಿನೇಷನ್ಸು, ಗಿರಿ, ಸಾಧು ಅವರಾಗಿರ್ಬೋದು, ಮತ್ತು ಎಸ್ಪೆಷಲಿ ರವಿಶಂಕರ್ ನಿಜವಾಗ್ಲೂ ಒಂದು ಕಡೆ ಕಾಮಿಡಿ ಆಗಿರುತ್ತಾರೆ, ಒಂದು ಕಡೆ ಕ್ಲೈಮ್ಯಾಕ್ಸಲ್ಲಂತೂ ಅವರು ರುದ್ರ ಅವತಾರ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ. ಸತೀಶ್ ಅವ್ರನ್ನ ನಿಜವಾಗ್ಲೂ ಮಂಡ್ಯ ಗೌಡ ಅಂತ ಹೇಳ್ಬೋದು. ಇನ್ಮೇಲೆ ಸ್ಕ್ರೀನಲ್ಲಿ ಮಂಡ್ಯ ಗೌಡ ಅಂತ ಹೇಳಿದ್ರೆ ತುಂಬ ಸೂಕ್ತವಾಗಿದೆ. ಜೊತೆಗೆ ರಚ್ಚು ಮೇಡಮ್ ಬಾಯಲ್ಲಿ ಮಂಡ್ಯ ಭಾಷೆ ಹೋಗ್ತದೆ ಬರ್ತದೆ ಅಂತ ಕೇಳೋಕ್ಕೆ ತುಂಬ ಮುದ್ದಾಗಿದೆ ಸರ್. ರಚ್ಚು ಮೇಡಮ್ ಈ ಥರ ಪಾತ್ರ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ. ಅಯೋಗ್ಯ 3 ಅದರಲ್ಲೂ ಅವರು ಇರಬೇಕು ಅನಿಸುತ್ತೆ. ಆಮೇಲೆ ಒಂದು ಮೆನ್ಷನ್ ಸರ್, ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಕ್ಯಾಮಿಯೋ, ನಿಜವಾಗ್ಲೂ ರವಿ ಸರ್ ಕ್ಯಾಮಿಯೋ
ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಅವ್ರು ನೋಡ್ತಿದ್ರೆ ನಿಜವಾಗ್ಲೂ ರವಿ ಸರ್ನ ಎಷ್ಟು ಇಷ್ಟಪಡ್ತಾರೆ ಜನ ಅಂದರೆ ಅಷ್ಟು ಇಷ್ಟಪಟ್ಟರು. ಜೊತೆಗೆ ಸಾಧು ಸರ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಸ್ಪೂಪು ನಿಜವಾಗ್ಲೂ ಯಾವುದೋ ಎದ್ದೋಗ್ಬಾರ್ದು, ಕ್ಲೈಮ್ಯಾಕ್ಸ್ವರೆಗೂ ನೋಡಿ. ಆಮೇಲೆ ಒಂದು ಫುಲ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಸರ್ ಅಯೋಗ್ಯ 2. ಅಯೋಗ್ಯ 3 ಬರುತ್ತೆ. ನಿಜವಾಗ್ಲೂ ಈ ಥರ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಒಂದು ಸಲ ಅಲ್ಲ 2-3 ಸಲ ನಾವು ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಲ್ಲೂ ಏನು ಮುಜುಗರ ಆಗಲ್ಲ. ಸಾಂಗ್ಸ್ ಅಷ್ಟೇ ಕಿವಿಗೆ ಇಂಪಾಗಿದೆ. ದಯವಿಟ್ಟು ಎಲ್ಲರೂ ಇನ್ನೂ ಹೆಚ್ಚು ಜನ ಬಂದು ನಮ್ಮ ಕನ್ನಡ ಸಿನಿಮಾನ ಸೆಕೆಂಡ್ ಹಾಫಲ್ಲಿ ತುಂಬ ಜನ ಹೋಗ್ತಿದೆ, ಕನ್ನಡ ಸಿನಿಮಾ ಬಂದು ನೋಡಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಸರ್. ನಮಸ್ಕಾರ, ರಾಘವೇಂದ್ರ ಪುರೋಹಿತರು ಮಾತಾಡ್ತಾ ಇರೋದು. ಅಯೋಗ್ಯ 2 ನರ್ತಕಿಲಿ ನಾನೇ ಪೂಜೆ ಮಾಡಿದೆ. ನಮ್ಮ ಡೈರೆಕ್ಟ್ರು ಸಿನಿಮಾ ನೋಡ್ಕೊಂಡು ಹೋಗಿ ಅಂದರು, ಸಿನಿಮಾ ನೋಡಿದೆ. ನಿಜವಾಗ್ಲೂ ಎಲ್ಲ ತುಂಬ ಚೆನ್ನಾಗಿದೆ. ಯಾರ್ಯಾರು ಥಿಯೇಟ್ರಿಗೆ ಬರ್ತೀರಾ ಸಂತೋಷದಿಂದ ಆಚೆ ಬರ್ತೀರಿ. ಎಷ್ಟೇ ದುಃಖ ಇದು ಥಿಯೇಟ್ರ್ ಒಳಗಡೆ ಹೋದ ನಂತರ ಅಯೋಗ್ಯ 2 ನೋಡ್ಕೊಂಡು ಆಚೆ ಬರಬೇಕಾದ್ರೆ ಭಾಳ ಸಂತೋಷವಾಗಿ ಬರ್ತೀರಾ. ನಮ್ಮ ನೀನಾಸಂ ಸತೀಶ್ ಇರ್ಬೋದು, ರಚಿತಾರಾಮ್, ಶಿವರಾಜ್ KR ಪೇಟೆ ಹಾಗೂ ನಮ್ಮ ಗಿರಿಯವರು ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಶೇಷ ಅಂದರೆ ರವಿಚಂದ್ರನ್ ಅವ್ರು ಬಂದಿರತಕ್ಕಂಥದ್ದು ಭಾಳ ವಿಶೇಷ. ಗೆಸ್ಟ್ ಆಗಿ ಒಂದು ರವಿಚಂದ್ರನ್ ಅವರು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ದಿಗ್ಗಜರು ನಟನೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಮಂಡ್ಯ ಸೊಗಡಿನ ಚಿತ್ರ ಅಯೋಗ್ಯ 2 3 ದಿನ ಹೋಗಲಿ ಅಂತ ನಾನು ನನ್ನ ಮಹಾಕಾಳಿ ಕಾಶಿ ವಿಶ್ವನಾಥಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಡೈರೆಕ್ಟ್ರು ಒಳ್ಳೆಯದಾಗಲಿ ಮಹೇಶ್ ಅವ್ರಿಗೆ. ನಮಸ್ಕಾರ, ನನ್ನ ಹೆಸರು ಯೋಗೇಶ್ ಅಂತೇಳಿ ಮಂಡ್ಯದಿಂದ ಬಂದಿದ್ದೀನಿ. ಸೊ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಹೇಶ್ ಅವರು ಡೈರೆಕ್ಟ್ ಮಾಡಿರೋದು. ನಾವಿಬ್ಬರು ಒಂದೇ ಟೈಮಲ್ಲಿ ಫೀಲ್ಡಿಗೆ ಬಂದಿದ್ದು. ಬಟ್ ಅವ್ರು ಡೈರೆಕ್ಟರ್ ಆದರೂ ನಾವು ಉದ್ಯಮಿ ಆದೆ ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಟ್ ನಮ್ಮ ಸ್ನೇಹಿತರು ಇವತ್ತು ಇನ್ವೈಟ್ ಮಾಡೋದ್ರಿಂದ ನಮ್ಮ ಗುರುಗಳ ಜೊತೆ ಇವತ್ತು ಬಂದಿದೆ. ನಿಜಕ್ಕೂ ತುಂಬ ಚೆನ್ನಾಗಿದೆ. ಅಯೋಗ್ಯವನ್ನೂ ಕೂಡ ಸಪೋರ್ಟ್ ಮಾಡಿದೆ, ಅಯೋಗ್ಯ 2 ಕೂಡ ಸಪೋರ್ಟ್ ಮಾಡಿ ಮೂವಿಗೆ ಫಸ್ಟ್ ಟೈಮು ಇದು ಶೋಗೆ ಬಂದು ಸಿನಿಮಾ ಸಪೋರ್ಟ್ ಮಾಡಿದ್ವಿ. ಭಾಳ ಖುಷಿಯಾಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಇಡೀ ಮಂಡ್ಯ ಅಲ್ಲ, ಇಡೀ ಇಂಡಿಯಾನೇ ನೋಡುವಂಥ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಮ್ಮ ಬಾಸ್ ಸರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಲಾಸ್ಟಲ್ಲಿ ಬಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಯೋಗ್ಯ 2 ಮಿಸ್ಸೇ ಇಲ್ಲ. ನೀವೆಲ್ಲರೂ ಬಂದು ಮಿಸ್ ಮಾಡ್ದೇ ನೋಡಿ. ನೀವು ಬನ್ನಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಹೇಳಿ. ಈ ವರ್ಷದ ಸೂಪರ್ ಡೂಪರ್ ಮೂವಿ. ಆಲ್ ದಿ ಬೆಸ್ಟ್ ಮಹೇಶ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಮುನೇಗೌಡರು ಮತ್ತು ನಮ್ಮ ಗುರುಗಳು ರಾಘವೇಂದ್ರರವರು ಪೂಜೆ ಮಾಡಿರುವಂಥ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಆಗಿದೆ. ಸೊ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿದೆ ಮೇಡಮ್. ಫಸ್ಟ್ ಅಯೋಗ್ಯ ಫಸ್ಟ್ ಬಂದಿತ್ತು, ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಲ್ಲಿ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು, ಆರಾಮಾಗಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಇಷ್ಟ ಆಯಿತು. ಸತೀಶ್ ಅವ್ರ ಆ್ಯಕ್ಟಿಂಗ್ ಆಗ್ಬೋದು, ರಚಿತಾರಾಮ್ ಅವ್ರದ್ದು, ಮತ್ತು ಈ ರವಿ ಸರ್ ಬರೋದು ಮಾತ್ರ ಸರ್ಪ್ರೈಸ್ ಆಗಿತ್ತು. ಅದಂತೂ ಎಕ್ಸೈಟ್ ಆಗಿಬಿಟ್ವಿ ಸಡನ್ನಾಗಿ ನಾವು. ಅವ್ರದ್ದು ಮತ್ತು ದೇವರಾಜ್ ಸರ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಮೇಡಮ್. ಥ್ಯಾಂಕ್ ಯು.